ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಹೇಳಿಕೆ ದೇಶಾದ್ಯಂತ ವಿವಾದಕ್ಕೆ ಕಾರಣ ಆಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಪೋರ್ ಲೇಡಿ ಅಂತ ಕರೆದಿದ್ದಾರೆ. ಇದರಿಂದ ರಾಷ್ಟ್ರಪತಿಯವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಅಷ್ಟೇ ಅಲ್ಲ, ಇದಕ್ಕೆ ಕಾಂಗ್ರೆಸ್ನಿಂದಲೂ ಪ್ರತಿಕ್ರಿಯೆ ಬಂದಿದೆ. ಬಜೆಟ್ ಸೆಷನ್ ಕುರಿತಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನ ಉದ್ದೇಶಿಸಿ ಮಾತನಾಡುತ್ತಿದ್ದರು. ಎನ್ಡಿಎ ಸರ್ಕಾರ ತಮ್ಮ 3ನೇ ಅವಧಿಯಲ್ಲಿ 3 ಪಟ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ವಕ್ಫ್ ಬೋರ್ಡ್, ಒನ್ ನೇಷನ್ ಒನ್ ಎಲೆಕ್ಷನ್ ಸೇರಿದಂತೆ ಕೆಲ ವಿಚಾರಗಳಲ್ಲಿ ಮಹತ್ವದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತಿದೆ. ಭಾರತ ಶೀಘ್ರ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ ಅಂತ 1 ಗಂಟೆಗೂ ಅಧಿಕ ಕಾಲ ಸುದೀರ್ಘ ಭಾಷಣ ಮಾಡಿದರು. ಇದಕ್ಕೆ ಸೋನಿಯಾ ಗಾಂಧಿ ಪ್ರತಿಕ್ರಿಯೆ ಕೇಳಿದಾಗ, ಪೋರ್ ಲೇಡಿ ತಮ್ಮ ಭಾಷಣ ಮುಗಿಸೋ ಹೊತ್ತಿಗೆ ತುಂಬ ಸುಸ್ತಾಗಿದ್ರು, ಅವರಿಗೆ ಮಾತನಾಡೋಕೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಸೋನಿಯಾ ಗಾಂಧಿ ಪಕ್ಕದಲ್ಲಿದ್ದ ಅವರ ಮಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಷ್ಟ್ರಪತಿಗಳ ಭಾಷಣ ಬೋರಿಂಗ್ ಮತ್ತು ರಿಪಿಟೇಟಿವ್ ಆಗಿತ್ತು ಅಂತ ಹೇಳಿದರು. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಪಿಎಂ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿ, ಶಾಹಿ ಪರಿವಾರ ಅಂದರೆ ಈ ಸೋನಿಯಾ ಗಾಂಧಿ ಮತ್ತು ಅವರ ರಾಹುಲ್ ಗಾಂಧಿ ಅವರ ಫ್ಯಾಮಿಲಿನ ರಾಜಕುಟುಂಬ ಅಂತ ಟೀಕೆ ಮಾಡ್ತಾರಲ್ಲ ಇವರು, ಆ ರೀತಿ ಶಾಹಿ ಪರಿವಾರ ಇವರು ದುರಹಂಕಾರ ನೋಡಿ ಬುಡಕಟ್ಟು ಸಮುದಾಯದಿಂದ ಬಂದ ರಾಷ್ಟ್ರಪತಿಗೆ ಅಪಮಾನ ಮಾಡಿದ್ದಾರೆ. ಎಲ್ಲ ಆದಿವಾಸಿಗಳಿಗೂ ಇದರಿಂದ ಅಪಮಾನ ಆಗಿದೆ. ರಾಷ್ಟ್ರಪತಿ ಮುರ್ಮು ಅವರಿಗೆ ಕಾಂಗ್ರೆಸ್ ಅಗೌರವ ಮತ್ತು ದುರಹಂಕಾರದ ವರ್ತನೆ ತೋರಿಸ್ತಾ ಇದೆ ಅಂತ ಆರೋಪ ಮಾಡಿ ಟೀಕೆ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಖುದ್ದು ರಾಷ್ಟ್ರಪತಿ ಭವನ ಕೂಡ ಸೋನಿಯಾ ರಾಹುಲ್ ಹೇಳಿಕೆಗೆ ರಿಯಾಕ್ಟ್ ಮಾಡಿದೆ. ಇಂಥ ಹೇಳಿಕೆ ದುರ್ದೈವ, ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ರಾಷ್ಟ್ರಪತಿ ಭವನ ಉತ್ತರಿಸಿದೆ. ಅಲ್ಲದೆ ಸಮಾಜದ ಮುಖ್ಯ ವಾಹಿನಿಗೆ ಬರದ ಸಮುದಾಯಗಳ ಪರವಾಗಿ ಮಾತಾಡ್ತೀವಿ, ಮಹಿಳೆ ಮತ್ತು ರೈತರ ಪರವಾಗಿ ನಾವು ಮಾತನಾಡ್ತೀವಿ, ನಾವು ಯಾವತ್ತೂ ಸುಸ್ತಾಗೋದಿಲ್ಲ ಅಂತ ರಾಷ್ಟ್ರಪತಿ ಭವನ ಪ್ರತಿಕ್ರಿಯಿಸಿದೆ. ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಸೋನಿಯಾ ಪುತ್ರಿ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ, ನನ್ನಮ್ಮ 78 ವರ್ಷದ ಮಹಿಳೆ, ರಾಷ್ಟ್ರಪತಿಗಳ ಬಗ್ಗೆ ಅವರಿಗೆ ಗೌರವ ಇದೆ, ಪ್ರೆಸಿಡೆಂಟ್ ತುಂಬಾ ಸುಸ್ತಾಗಿದ್ದಾರೆ ಅಂತಷ್ಟೇ ಹೇಳಿರೋದು, ಇನ್ಸಲ್ಟ್ ಮಾಡೋ ಉದ್ದೇಶ ಇರಲಿಲ್ಲ, ತಿರುಚಲಾಗ್ತಾ ಇದೆ, ಬಿಜೆಪಿನ ಕ್ಷಮೆ ಕೇಳಬೇಕು ಅಂತ ಪ್ರಿಯಾಂಕಾ ಗಾಂಧಿ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರ್ಯಾಲಿಯೊಂದರಲ್ಲಿ ಮಾತನಾಡ್ತಾ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಅವರ ತಲೆಯಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿ ಮತ್ತು ಅದಕ್ಕಿಂತ ಹಿಂದೆ ಅವರ ಮುತ್ತಾತ ನೆಹರು ಕಾಲದ ಹಾರ್ಡ್ ಲೆಫ್ಟಿಸ್ಟ್ ಐಡಿಯಾಗಳು ಮತ್ತೆ ವಾಪಸ್ ಬರ್ತಿರೋ ಥರ ಕಾಣಿಸ್ತಾ ಇದೆ. ಈಗೇನಾಗಿದೆ, 1990ರ ದಶಕದ ನಂತರ ನರಸಿಂಹರಾವ್, ಆಮೇಲೆ ವಾಜಪೇಯಿ ಅವರ ಅವಧಿ, ಅದಾದಮೇಲೆ ಮನಮೋಹನ್ ಸಿಂಗ್ ಅವರ ಅವಧಿ, ಆಮೇಲೆ ಮೋದಿ ಅವರ ಅವಧಿ, ಈ ದೊಡ್ಡ ದೊಡ್ಡ ಅವಧಿಗಳು. ಈ ಅವಧಿಯಲ್ಲಿ ಉದ್ದಕ್ಕೂ ಕೂಡ ಬಂದಿರೋ ಎಲ್ಲ ಸರ್ಕಾರಗಳು, ಎಲ್ಲ ಪ್ರೈಮ್ ಮಿನಿಸ್ಟರ್ಗಳು ಆರ್ಥಿಕ ಉದಾರೀಕರಣ, ಒಂಥರ ಕ್ಯಾಪಿಟಲಿಸ್ಟಿಕ್ ಅಂದರೆ ಬಂಡವಾಳಶಾಹಿ ಆರ್ಥಿಕತೆ ಕಡೆಗೆ, ಮುಕ್ತ ಆರ್ಥಿಕತೆ ಕಡೆ ಮುಖ ಮಾಡಿದ್ರಲ್ಲ, ಅದನ್ನು ಟೀಕಿಸಿದ್ದಾರೆ ರಾಹುಲ್ ಗಾಂಧಿ. ವಾಪಸ್ ಹಾರ್ಡ್ ಲೆಫ್ಟ್ ಟರ್ನ್ ಹೊಡ್ಕೊಂಡು ಹಿಂದಕ್ಕೆ ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಅಂತ ಕಾಣುತ್ತೆ ಇವ್ರ ಮೈಂಡ್. ಈಗ ಪಕ್ಷಾತೀತವಾಗಿ ಕಳೆದ 30-35 ವರ್ಷಗಳಲ್ಲಿ ಯಾವ ಟ್ರೆಂಡ್ನಲ್ಲಿ ಭಾರತ ಹೋಗಿದೆ ಆ ಟ್ರೆಂಡ್ನ ರಿವರ್ಸ್ ಮಾಡೋಕ್ಕೆ ಅವ್ರು ಯೋಚನೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. 1990ರ ದಶಕದ ನಂತರ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗಳನ್ನು ಕಳ್ಕೊಳ್ತು, ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿಶ್ವಾಸ ಕಾಂಗ್ರೆಸ್ ಕಳ್ಕೊಳ್ತು ಅಂತ ಹೇಳಿದ್ದಾರೆ. ಇಂದಿರಾ ಗಾಂಧಿ ಕಾಲದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರು, ಆದರೆ 90ರ ನಂತರ ಆ ವಿಶ್ವಾಸ ಹೋಗಿದೆ. ಕಳೆದ 10-15 ವರ್ಷದಲ್ಲಿ ದಲಿತರು, ಹಿಂದುಳಿದವರಿಗಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಕಾಂಗ್ರೆಸ್ ಮಾಡಲಿಲ್ಲ, ಇದು ವಾಸ್ತವ ಅಂತ ಹೇಳಿದ್ರು. ಒಂದು ವೇಳೆ ಅದನ್ನು ಮಾಡಿದರೆ RSS ಎಂದಿಗೂ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳಿದ್ರು, ಅಂದರೆ ಬಿಜೆಪಿಯವರು ಬರ್ತಿರ್ಲಿಲ್ಲ ಅಂತ. ಈ ವೇಳೆ ನರಸಿಂಹರಾವ್ ಅನ್ನೋ ಕೂಗುಗಳು ಬಂದವು. ಅಂದರೆ ನರಸಿಂಹರಾವ್ ಆರ್ಥಿಕ ಉದಾರೀಕರಣದ ಪಿತಾಮಹ ಅಲ್ಲ, ಮನಮೋಹನ್ ಸಿಂಗ್ ಅವರನ್ನ ಫಿನಾನ್ಸ್ ಮಿನಿಸ್ಟರ್ ಮಾಡಿಕೊಂಡು ಆರ್ಥಿಕತೆಯನ್ನು ಓಪನ್ ಅಪ್ ಮಾಡಿದ್ರಲ್ಲ, ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿನೇ ಚೇಂಜ್ ಮಾಡಿದ್ರಲ್ಲ ಅವರು. ಸೊ ಅವ್ರ ಹೆಸರನ್ನು ಕೂಗಲಾಯಿತು. ಆವಾಗ ನಾನು ಯಾರ ಹೆಸರನ್ನು ಹೇಳಲ್ಲ, ಬಟ್ ಇದೇ ರಿಯಾಲಿಟಿ, ಇದನ್ನು ಕಾಂಗ್ರೆಸ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಯಾರಾದರೂ ಈ ಆರ್ಟಿಕಲ್ ತೋರಿಸ್ಬೇಕು. ಇವರ ಅಜ್ಜಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ದೇಶದಲ್ಲಿ 97% ಟ್ಯಾಕ್ಸೇಷನ್ ಇತ್ತು. ₹100 ದುಡಿದ್ರೆ ಅದರಲ್ಲಿ ₹97 ಟ್ಯಾಕ್ಸ್ ಕಟ್ಟಬೇಕು. 10-12 ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದ್ವು. ಸೊ ಆ ಹಾರ್ಡ್ ಲೆಫ್ಟಿಸ್ಟ್ ಐಡಿಯಾಲಜಿಗಳಿಂದ ದೇಶಕ್ಕೆ ತುಂಬ ಡ್ಯಾಮೇಜ್ ಆಗಿ ಹೋಗಿದೆ. 90ರ ನಂತರ ಪಕ್ಷಾತೀತವಾಗಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಅವರ ಪ್ರೈಮ್ ಮಿನಿಸ್ಟರ್ ಅವಧಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿ, ಈಗಲೂ ಕೂಡ ಲಾಸ್ಟ್ 10 ಇಯರ್ಸ್ ಸಾಧನೆಗಳ ವಿಚಾರದಲ್ಲಿ ಬೇರೆ ಬೇರೆ ಲೆವೆಲ್ ಇರ್ಬೋದು, ಬೇರೆ ಬೇರೆ ಪರ್ಫಾರ್ಮೆನ್ಸ್ ಲೆವೆಲ್ಸ್ ಇರ್ಬೋದು, ಡಿರೆಕ್ಷನ್ ಚೇಂಜ್ ಆಗಿದೆ ಭಾರತದ್ದು.
ಅದರಿಂದಲೇ ದೊಡ್ಡ ಪ್ರಮಾಣದಲ್ಲಿ ಬಡವರನ್ನ ಬಡತನದಿಂದ ಮೇಲಕ್ಕೆತ್ತೋಕೆ ಸಾಧ್ಯ ಆಗಿದೆ, ಜೀವನ ಮಟ್ಟ ಸುಧಾರಿಸೋಕಾಗಿದೆ. ಆದರೆ ರಾಹುಲ್ ಗಾಂಧಿ ಮೈಂಡ್ಗೆ ಇದನ್ನೆಲ್ಲ ಯಾರು ತುಂಬ್ತಿದಾರೋ ಗೊತ್ತಿಲ್ಲ. ಮತ್ತೆ ವಾಪಸ್ ಆ ಕಾಲಕ್ಕೆ ನಾವು ಹೋಗೋಣ ಅಂತ ಹೇಳಿ 97% ಟ್ಯಾಕ್ಸೇಷನ್. ಕಾರ್ ತಗೋಬೇಕು, ಟಿವಿ ತಗೋಬೇಕು ಅಂದ್ರೆ ತಿಂಗಳಂಗಟ್ಲೆ ಅಪ್ಲಿಕೇಶನ್ ಅಲ್ಲಿ ಕಾಯುವಂತ ಪರಿಸ್ಥಿತಿ. ಒಂದು ಮೊಬೈಲ್ BSNL ಸಿಮ್ ತಗೊಳ್ಬೇಕು ಅಂದ್ರೆ 1 ವರ್ಷ ಗಟ್ಟಲೆ ಕಾಯೋ ಪರಿಸ್ಥಿತಿ. ಅಲ್ಲಿಗೆ ಹೋಗಬೇಕು ಅಂತ ಲೆಕ್ಕಾಚಾರ ಅಂತ ಕಾಣುತ್ತೆ, ಇವ್ರದ್ದು ಗೊತ್ತಿಲ್ಲ. ಬಜೆಟ್ ಮುನ್ನಾ ದಿನ ಎಂದಿನಂತೆ ಕೇಂದ್ರ ಹಣಕಾಸು ಇಲಾಖೆ ಆರ್ಥಿಕ ಸಮೀಕ್ಷೆ 2024-25 ರಿಲೀಸ್ ಮಾಡಿದೆ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಇದರಲ್ಲಿ 2025-26 ಆರ್ಥಿಕ ವರ್ಷದಲ್ಲಿ ಭಾರತದ GDP 6.3%ನಿಂದ 6.8% ದರದಲ್ಲಿ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಅಲ್ಲದೆ ಕೋವಿಡ್ ನಂತರ ಅಂದರೆ 2020-21 ಆರ್ಥಿಕ ವರ್ಷದ ನಂತರ ಇದೇ ಅತ್ಯಂತ ಕಡಿಮೆ ಆರ್ಥಿಕ ಬೆಳವಣಿಗೆ ದರ. ಈ ಸಮೀಕ್ಷೆಯಲ್ಲಿ ಭಾರತದ ಆರ್ಥಿಕತೆಗೆ ಬಲ ತುಂಬೋಕೆ ದೇಶದ ಎಲ್ಲ ಕ್ಷೇತ್ರಗಳು ಉತ್ತಮವಾಗಿ ಕೆಲಸ ಮಾಡ್ತಿವೆ. ಕೃಷಿ ಕ್ಷೇತ್ರ ಹೆಚ್ಚಿನ ಕೊಡುಗೆಯನ್ನು ಕೊಡೋದು ಮುಂದುವರೆಸಿದೆ ಅಂತ ಹೇಳಿದೆ. ಅತ್ತ 2025-26 ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ಫುಡ್ ಇನ್ಫ್ಲೇಷನ್ ಅಥವಾ ಆಹಾರ ಹಣದುಬ್ಬರ ಕಮ್ಮಿಯಾಗೋ ಸಾಧ್ಯತೆ ಇದೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ಆರ್ಥಿಕ ಸಮೀಕ್ಷೆಯ ಕಂಪ್ಲೀಟ್ ಡೀಟೇಲ್ನ ವರದಿಯ ಲಿಂಕನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಫುಲ್ ನ್ಯೂಸ್ ಮುಗಿತಾ ನೀವು ಎಕನಾಮಿಕ್ ಸರ್ವೆಯ ಆ ರಿಪೋರ್ಟ್ಗೆ ಜಂಪ್ ಆಗ್ಬೋದು. ಜಮ್ಮು ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿ 2 ಉಗ್ರರನ್ನ ಹೊಡೆದುರುಳಿಸಿದೆ. ಅಲ್ಲಿನ ಪೂಂಚ್ ಸೆಕ್ಟರ್ನಲ್ಲಿ LOC ಗಡಿ ಉದ್ದಕ್ಕೂ ಉಗ್ರರ ಒಳನುಸುಳುವಿಕೆ ತಡೆಗಟ್ಟುವ ವಿಚಾರವಾಗಿ ನಿಖರ ಮಾಹಿತಿ ಮೇರೆಗೆ ಸೇನೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಶುರು ಮಾಡಿದೆ. ಈ ವೇಳೆ 2 ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಈ ಕಾಲ್ತುಳಿತ ಘಟನೆ ಆದ ನಂತರ ವಾರಾಣಸಿ ಘಾಟ್ನಲ್ಲಿ ಗಂಗಾ ಆರತಿಯನ್ನು ಫೆಬ್ರವರಿ 5 ನಿಲ್ಲಿಸಲಾಗಿದೆ. ಈ ಪ್ರದೇಶದಲ್ಲಿ ಜನಸಂದಣಿ ಹೆಚ್ಚಾಗಿರುವುದರಿಂದ ಹೀಗೆ ಮಾಡಲಾಗಿದೆ. ಅಲ್ಲದೆ ವಾರಾಣಸಿ ಜನ ಅನಗತ್ಯವಾಗಿ ಮನೆಯಿಂದ ಹೊರಬರದಂತೆ ಹಾಗೂ ಭಕ್ತರಿಗೆ ಸಹಕರಿಸುವಂತೆ ಪೊಲೀಸ್ ಕಮಿಷನರ್ ಮೋಹಿತ್ ಅಗರ್ವಾಲ್ ಮನವಿ ಮಾಡಿದ್ದಾರೆ. ಮೂಡಾದ 14 ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಸಿಎಂ ಅವರ ಪತ್ನಿ ಹೆಸರನ್ನೆಲ್ಲ ಉಲ್ಲೇಖ ಮಾಡಿ ಇಡಿ ತನಿಖಾ ವರದಿಯನ್ನು ಬಹಿರಂಗ ಮಾಡಿತ್ತಲ್ಲ, ಅದ್ರ ಬಗ್ಗೆ ಖುದ್ದು ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಇಡಿ ಆರೋಪಗಳನ್ನು ಸಿದ್ದರಾಮಯ್ಯ ರಿಜೆಕ್ಟ್ ಮಾಡಿದ್ದಾರೆ, ತಳ್ಳಿ ಹಾಕಿದ್ದಾರೆ. ಇಡಿ ವರದಿ ಕೇವಲ ಜಪ್ತಿನ ವರದಿಯಾಗಿದೆ. ಇಡಿ ತನಿಖೆ ರಾಜಕೀಯ ಪ್ರೇರಿತ ಅನ್ನೋದು ಎಲ್ರಿಗೂ ಗೊತ್ತು. ನನ್ನ ಹೆಸರಿಗೆ ಮಸಿ ಬಳಿಯೋಕೆ ಬಿಜೆಪಿ ಪ್ರಯತ್ನ ಪಟ್ಟಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಮಂಗಳೂರಲ್ಲಿ ನಡೆದ ಮಸಾಜ್ ಪಾರ್ಲರ್ ಗಲಾಟೆಯಲ್ಲಿ ಅರೆಸ್ಟ್ ಆಗಿರೋ ಶ್ರೀರಾಮ ಸೇನೆ ಮುಖಂಡ ಎನ್ನಲಾದ ಪ್ರಸಾದ್ ಅತ್ತಾವರ್ ಫೋನ್ನಿಂದ ಸ್ಫೋಟಕ ವಿಚಾರ ಹೊರಬಂದಿದೆ. ಶಕ್ತಿ ದೇವತೆ ಮುಂದೆ ಪ್ರಾಣಿ ಬಲಿಯನ್ನು ಕೊಟ್ಟು ಅದರ ರಕ್ತವನ್ನು ಮೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು RTI ಕಾರ್ಯಕರ್ತ ಗಂಗರಾಜು ಫೋಟೋಗೆ ಹಚ್ಚಿರೋ ವಿಡಿಯೋ ಪೊಲೀಸರಿಗೆ ಸಿಕ್ಕಿದೆ. ಪೊಲೀಸರು ವಿಚಾರಣೆ ನಡೆಸೋ ವೇಳೆ ಈ ವಿಡಿಯೋ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜುಗೆ ಶಕ್ತಿ ತುಂಬೋಕೆ ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ದಕ್ಷಿಣ ಕನ್ನಡ ಪೊಲೀಸ್ ಅಧಿಕಾರಿಗಳು ಸಿಎಂ ಗಮನಕ್ಕೂ ತಂದಿದ್ದಾರೆ. ಅವರ ಆದೇಶದಂತೆ ಕದ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ನೀಡಿದ ದೂರಿನ ಬೆನ್ನಲ್ಲೇ ಮಂಗಳೂರಿನ ಬರ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಳಗಡೆ ಜನದಟ್ಟಣೆಯನ್ನು ಕಮ್ಮಿ ಮಾಡೋಕೆ ರಾಜ್ಯ ಸರ್ಕಾರ ಬೆಂಗಳೂರು ನಗರದ ಸುತ್ತ 6 ಉಪನಗರಗಳನ್ನು ಅಭಿವೃದ್ಧಿಪಡಿಸೋಕೆ ಅನುಮೋದನೆ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆ ಅನುಷ್ಠಾನಗೊಳಿಸೋಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಇದರ ಭಾಗವಾಗಿ ಬಿಡದಿ ಹೋಬಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಬೈರಮಂಗಲ, ಬೆನ್ನಿಗೆರೆ, ಹೊಸೂರು, KG ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಲು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ, ಕಾವಲು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಈ ಯೋಜನೆ ಅನುಷ್ಠಾನ ಮಾಡಲಾಗುತ್ತೆ. ಹೀಗಂತ ಕಾನೂನು ಸಚಿವ HK ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಇದೇ ಸಂಪುಟ ಸಭೆಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮ ಯೋಜನೆ ತಿದ್ದುಪಡಿ ಮಸೂದೆ 2024 ಹಿಂಪಡೆಯೋಕೆ ಅನುಮೋದನೆ ಕೊಡಲಾಗಿದೆ. ಅಂದಹಾಗೆ ಈ ಮಸೂದೆ ಕುರಿತು ಕಾನೂನು ಪರಿಣಾಮಗಳನ್ನು ಪ್ರಶ್ನಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮಸೂದೆ ವಾಪಸ್ ಕಳಿಸಿದ ನಂತರ ಈ ಬೆಳವಣಿಗೆಯಾಗಿದೆ. ಮತ್ತೊಂದು ಕಡೆ ರೋಗಿಗಳಿಗೆ ಘನತೆಯಿಂದ ಸಾಯುವ ಹಕ್ಕು ಅಂದರೆ ದಯಾಮರಣ ಹಕ್ಕನ್ನು ಕೊಟ್ಟು ರಾಜ್ಯ ಆರೋಗ್ಯ ಇಲಾಖೆ ಶುಕ್ರವಾರ ಆದೇಶ ಹೊರಡಿಸಿದೆ. ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದು ಚೇತರಿಕೆಯೇ ಕಾಣದೆ ಜೀವನ ಪೂರ್ತಿ ಸಂಕಷ್ಟ ಅನುಭವಿಸೋ ಸ್ಥಿತಿಯಲ್ಲಿರೋರಿಗೆ ಅಂದರೆ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಅವ್ರು ಯಾವುದೇ ರೀತಿಯಲ್ಲಿ ಮೂವ್ಮೆಂಟ್ ಕೂಡ ಇಲ್ಲದೆ ಜಸ್ಟ್ ಜೀವಂತ ಇದ್ದಾರೆ ಅಷ್ಟೇ, ಬಟ್ ಉಳಿದ ಯಾವುದೇ ಚಟುವಟಿಕೆ ಇಲ್ಲ ಅನ್ನೋ ಥರದಲ್ಲಿದ್ದಂಥ ಟೈಮ್ನಲ್ಲಿ ಅವರಿಗೆ ದಯಾಮರಣವನ್ನು ಕೊಡೋಕೆ ಅವಕಾಶ ಕಲ್ಪಿಸುವ ಆದೇಶವನ್ನು ಈಗ ಹೊರಡಿಸಲಾಗಿದೆ. ಮತ್ತೊಂದು ಕಡೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಜ್ಞಾನಿಗಳು ಅದ್ಭುತ ಆವಿಷ್ಕಾರವನ್ನು ಮಾಡಿದ್ದಾರೆ. ಇದರ ಮೂಲಕ ಡ್ಯಾಮೇಜ್ ಆಗಿರೋ ಹಾರ್ಟ್ಗೆ ಲಿಟ್ರಲಿ ಪಂಕ್ಚರ್, ಕಾರ್ನ ಟೈರ್ಗೆ, ಬೈಕ್ನ ಟೈರ್ಗೆ ಪಂಕ್ಚರ್ ಹಾಕಿದಾಗೆ ಪಂಕ್ಚರ್ ಹಾಕಲಾಗುತ್ತೆ. ಇದು ರಕ್ತದಲ್ಲಿನ ಜೀವಕೋಶಗಳನ್ನು ಬಳಸಿ ಹೃದಯದ ಮಸಲ್ ಪ್ಯಾಚ್ ರೆಡಿ ಮಾಡೋ ಟೆಕ್ನಾಲಜಿ. ಇಲ್ಲಿ ರಕ್ತದಿಂದ ಪಡೆದ ಸ್ಟೆಮ್ ಸೆಲ್ಗಳನ್ನು ಕಾರ್ಡಿಯಾಕ್ ಮಸಲ್ ಸೆಲ್ಸ್ ಮತ್ತು ಕನೆಕ್ಟಿವ್ ಟಿಶ್ಯೂಗಳಾಗಿ ಪರಿವರ್ತಿಸಲಾಗುತ್ತೆ. ಅವುಗಳನ್ನೆಲ್ಲ ಕೊಲಾಜನ್ ಬಳಸಿ ಕಂಬೈನ್ ಮಾಡಿ ಹೆಕ್ಸಗಾನಲ್ ಆಕಾರದಲ್ಲಿ ಪಂಕ್ಚರ್ ಪ್ಯಾಚ್ ರೆಡಿ ಮಾಡಿ
ಒಂದು ಪ್ಯಾಚ್ ರೀತಿ ರೆಡಿ ಮಾಡಲಾಗುತ್ತೆ. ಅದನ್ನು ಡ್ಯಾಮೇಜ್ ಆಗಿರೋ ಹೃದಯದ ಭಾಗಕ್ಕೆ ಅಂಟಿಸಲಾಗುತ್ತೆ. ಈಗ ಆಲ್ರೆಡಿ ಇದನ್ನು ಮಂಗಗಳ ಮೇಲೆ ಪ್ರಯೋಗ ಮಾಡಲಾಗಿದ್ದು ಸಕ್ಸಸ್ಫುಲ್ ಆಗಿದೆ. ಜೊತೆಗೆ ಮನುಷ್ಯರ ಮೇಲೂ ಕೂಡ ಟ್ರೈ ಮಾಡಲಾಗಿದೆ. ಒಬ್ಬ ಮಹಿಳೆಗೂ ಕೂಡ ಇದನ್ನು ಪಂಕ್ಚರ್ ಹಾಕಲಾಗಿತ್ತು. ಆದರೆ 3 ತಿಂಗಳಾದಮೇಲೆ ಅವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇ ಮಾಡಲಾಯಿತು. ಅಂದರೆ ಬೇರೆ ಹಾರ್ಟನ್ನು ಅವ್ರಿಗೆ ಕೊಡಲಾಯಿತು, ಬೇರೆ ದಾನಿಯ ಹಾರ್ಟನ್ನು ಕೊಡಲಾಯಿತು. ಈ ಮಹಿಳೆ ವಿಚಾರದಲ್ಲಿ 3 ತಿಂಗಳು ಇದು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿತ್ತು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈ ಹೊಸ ಆವಿಷ್ಕಾರ ಕಂಪ್ಲೀಟ್ ಆಗಿ ಯಶಸ್ವಿ ಆದರೆ ಇನ್ನು ಮುಂದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಕಾಯಬೇಕಾಗಿಲ್ಲ. ಪೂರ್ತಿ ಹೃದಯ ಬದಲಿಸದೆ ಡ್ಯಾಮೇಜ್ ಆಗಿರೋ ಭಾಗದಲ್ಲಿ ಪಂಕ್ಚರ್ ಹಾಕಬಹುದು. ಅಂದಹಾಗೆ ಜಗತ್ತಲ್ಲಿ ವರ್ಷಕ್ಕೆ 6.4 ಕೋಟಿ ಜನರಿಗೆ ಹೃದಯ ಕೈ ಕೊಡ್ತಾ ಇವೆ, ಪ್ರಾಣ ಹೋಗ್ತಾ ಇದೆ. ಇದರಿಂದ ಇದು ಬ್ರೇಕ್ ಥ್ರೂ ಟೆಕ್ನಾಲಜಿ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಏನೋ ಛತ್ತೀಸ್ಗಢದ ಕಂಕೇರ್ ಜಿಲ್ಲೆಯಲ್ಲಿ 3 ಮಹಿಳಾ ನಕ್ಸಲರು ಸೇರಿ ಒಟ್ಟು 7 ನಕ್ಸಲರು ಶರಣಾಗತರಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಕ್ಸಲರಿಂದ ಪೊಲೀಸರ ಮೇಲೆ ದಾಳಿ, ಅದಾದಮೇಲೆ ಪೊಲೀಸರಿಂದ ಬ್ಯಾಕ್ ಟು ಬ್ಯಾಕ್ ಎನ್ಕೌಂಟರ್ಗಳು, ಅದರ ನಡುವೆ ಒಂದು ಪಾಸಿಟಿವ್ ಬೆಳವಣಿಗೆ, ನಕ್ಸಲರ ಶರಣಾಗತಿ. ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಬಿಸಿಸಿಐನ ಸಿಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಜೀವಮಾನ ಸಾಧನೆ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಶನಿವಾರ ಮುಂಬೈನಲ್ಲಿ ನಡೆಯಲಿರೋ ಬಿಸಿಸಿಐನ ಆನ್ಯುವಲ್ ಅವಾರ್ಡ್ಸ್ ಫಂಕ್ಷನ್ ನಲ್ಲಿ ಸಚಿನ್ಗೆ ಈ ಪ್ರಶಸ್ತಿ ಸಿಗುತ್ತೆ. ಒಟ್ಟು 664 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರೋ ಸಚಿನ್ ಟೆಸ್ಟ್ನಲ್ಲಿ 15,921 ರನ್ ಮತ್ತು ಏಕದಿನದಲ್ಲಿ 18,426, ಹೀಗೆ 2 ಫಾರ್ಮ್ಯಾಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಆಗಿದ್ದಾರೆ. ಇನ್ನು ಭಾರತ ಇಂಗ್ಲೆಂಡ್ ನಡುವೆ 4ನೇ T20 ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಮ್ಯಾಚ್ ನಡೀತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಬಜೆಟ್ಗೂ ಮುಂಚೆ ಷೇರುಪೇಟೆ 2-3 ದಿನಗಳಿಂದ ಗ್ರೀನ್ನಲ್ಲೇ ಇದೆ. ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 740 ಪಾಯಿಂಟ್ಸ್ ರೈಸ್ ಆಗಿ ಸೆನ್ಸೆಕ್ಸ್ 77,500ಕ್ಕೆ, ನಿಫ್ಟಿ 258 ಪಾಯಿಂಟ್ಸ್ ರೈಸ್ ಆಗಿ 23,508ಕ್ಕೆ ರೀಚ್ ಆಗಿದೆ. ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಜಾಸ್ತಿಯಾಗಿ 86 ರೂಪಾಯಿ 60 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 783 ರೂಪಾಯಿ ಹೆಚ್ಚಾಗಿ 82,086 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 716 ರೂಪಾಯಿ ಹೆಚ್ಚಾಗಿ 75,190 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,349 ರೂಪಾಯಿ ಹೆಚ್ಚಾಗಿ 93,533 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.